ಏನಾದ್ರು ಮಾಡ್ತೀರಾ ಮಾಡಿಸ್ತಾರೆ ಇಲ್ಲ ಕಾಂಗ್ರೆಸ್ ಮಾನ್ಯ ನಾನು ಅಲ್ಲಿರುವಂತಹ ಎಲ್ಲ ನಮ್ಮ ಸಂಸ್ಥಾನಗಳಿಗೆ ಒಟ್ಟು 190 ಜನ ಸಮಾಜೀಯ ಸಂಸ್ಥಾಯಿಕ ಮಾನ್ಯರ ನಂತರದಲ್ಲಿ ಡಾಕ್ಟರ್ ಶೋಭರಾಣಿ ವಿಜಯ್ IPS ಮಾನ್ಯ ಪೊಲೀಸ್ ನಿರೀಕ್ಷಕರು ಭಾರತ ನಡಿಗೆಯೊಂದಿಗೆ ನಡಿಗೆಗೆ ಅಣಿಯಾಗಿ ಶ್ರೀ ಅವರ ನಂತರದಲ್ಲಿ KP ರವಿಕುಮಾರ್ ಮಾನ್ಯ ಶಿಕ್ಷಕರು ಬಂದು ಶಿಸ್ತಿನ ನಡಿಗೆಯ ಧಾರಗತಿಯ ಹೃದಯದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಂದು ಬಳ್ಳಾರಿ ಜಿಲ್ಲೆ ಮುಖೇನ ಹೂಗುಚ್ಛವನ್ನು ಹುತಾತ್ಮರ ಸ್ಮಾರಕಕ್ಕೆ ಶ್ರೀ ಎಮ್ಮೆಗನೂರು ಶೇಖ್ ಸಾಬ್ ಕಮಾಂಡೆಂಟ್ ಹೋಮ್ಗಾರ್ಡ್ ಬಳ್ಳಾರಿ ಹುತಾತ್ಮರ ಸ್ಮಾರಕಕ್ಕೆ ಗೌರವ ನಮನಗಳನ್ನು ಸಲ್ಲಿಸಲಾಗಿದೆ. ಬಳ್ಳಾರಿ ನಗರ ವಿಭಾಗ ಹುತಾತ್ಮರ ಸ್ಮಾರಕಕ್ಕೆ ರೀತನ್ನ ಅರ್ಪಿಸ್ತಾರೆ. ನಂತರದಲ್ಲಿ ಸೋಮರಿಂದ ಶ್ರೀ ಪ್ರಸಾದ್ ಗೋಖಲೆ ಅವರ ನಂತರದಲ್ಲಿ ಶ್ರೀ ಮರತೇಶ್ ಕೊನಪಿ ರೀತನ DSD ಘಟಕ ಬಳ್ಳಾರಿ ಶ್ರೀ ಶ್ರೀನಿವಾಸ್ ಮಾತೃಭಾವ ಪ್ರತಿನಿಧಿಯಿಂದ ನಮನ ರವಿಕುಮಾರ್ ಆಡಳಿತಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಕಚೇರಿ ಬಳ್ಳಾರಿ ಜಿಲ್ಲೆ. ಸುರೇಶ್ ಬಾಬು ಶಾಖಾಧೀಕ್ಷಕರು ಹಾಗೂ ಕಾರ್ಯಕಾರಿಣಿ ಸದಸ್ಯರು ರಾಜ್ಯ ನಾಗೇಂದ್ರ ಪ್ರಸಾದ್ ಬಳ್ಳಾರಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಇದೀಗ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಅನಿತನ ಅರ್ಪಿಸುವ ಎಲ್ಲ CRPF ಜವಾನ್ ಸುಸಜ್ಜಿತ ಮದ್ದುಗುಂಡುಗಳು ಆಯುಧಗಳೊಂದಿಗೆ ಚೈನಾ ದೇಶದ ಸೈನಿಕರೊಂದಿಗೆ 9 ಜನ ಚೈನಾ ಸೈನಿಕರು
ಅದೇ ರೀತಿಯಾಗಿ ರಾಜ್ಯದ 8 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಸಹಿತ ಮಾಡಿಕೊಳ್ತಾ ಅವರ ಆತ್ಮಕ್ಕೆ ದಿನಾಚರಣೆ 2025 ಈ ದಿನ ಈ ಕಾರ್ಯಕ್ರಮದಲ್ಲಿ ಈ ದಿವಸ ಭಾರತ ಮನಸ್ಸಿನಿಂದ ದಿನಾಂಕ 21/10/1959 ಶ್ರೀ ಕರಣ್ ಸಿಂಗ್ ಡಿಎಸ್ಪಿ ಸಿಆರ್ಪಿಎಫ್ ಅವರ ನೇತೃತ್ವದಲ್ಲಿ ಒಂದು ಸಿಆರ್ಪಿಎಫ್ ತಂಡವನ್ನು ಲಡಾಖ್ ಪ್ರದೇಶದಲ್ಲಿ ಹಾಟ್ ಸ್ಕಿಂಗ್ ಹತ್ತಿರ ಗಸ್ತು ಮಾಡುತ್ತಿರುವಾಗ ಅವರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೈನಾ ದೇಶದ ಸೈನಿಕರು ಸದರಿ ಸಿಆರ್ಪಿಎಫ್ ತುಕಡಿಯ ಮೇಲೆ ದಾಳಿ ಮಾಡುತ್ತಾರೆ. ಸಿಆರ್ಪಿಎಫ್ ಜನರು ಕೇವಲ ತಮ್ಮ ಹತ್ತಿರ ಸಾಮಾನ್ಯ ರೀತಿಯ ಬಂದೂಕುಗಳನ್ನು ಹೊಂದಿದ್ದು ಶತ್ರು ಸೈನಿಕರು ಅವರಿಗಿಂತಲೂ ಸುಸಜ್ಜಿತ ಮದ್ದುಗುಂಡುಗಳು ಮತ್ತು ಆಯುಧಗಳನ್ನು ಹೊಂದಿದ್ದರು. ಭಾರತೀಯ ಜವಾನರು ಧೈರ್ಯ ಮತ್ತು ಸಾಹಸದಿಂದ ಚೈನಾ ದೇಶದ ಸೈನಿಕರೊಂದಿಗೆ ಹೋರಾಡುತ್ತಾರೆ. ಆ ಹೋರಾಟದಲ್ಲಿ 10 ಮಂದಿ ಸಿಆರ್ಪಿಎಫ್ ಜವಾನರು ವೀರಮರಣವನ್ನು ಹೊಂದಿದ್ದರು. 9 ಮಂದಿ ಚೈನಾ ದೇಶದ ಸೈನಿಕರನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. ಮೇಲ್ಕಂಡ ಸಿಆರ್ಪಿಎಫ್ ಜವಾನರ ಧೈರ್ಯ ಮತ್ತು ಸಾಹಸವನ್ನು ಮತ್ತು ಆತ್ಮ ಸಮರ್ಪಣೆಯನ್ನು ಭಾರತ ದೇಶದ ಎಲ್ಲಾ ಪ್ರಜೆಗಳು ಸ್ಮರಿಸುತ್ತಾರೆ. ಸದರಿ ಮೇಲ್ಕಂಡ ಪ್ರದೇಶದಲ್ಲಿ ವೀರಮರಣವನ್ನು ಅಪ್ಪಿದ ಜವಾನರ ನೆನಪಿಗಾಗಿ ಒಂದು ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ. ತಮ್ಮ ಕರ್ತವ್ಯ ಪಾಲನದಲ್ಲಿ ಪ್ರತಿ ವರ್ಷ ದೇಶಾದ್ಯಂತ ಅನೇಕ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಅಂತಹ ಸ್ಮರಣೆಗಾಗಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತಾರೆ. 2024-25ನೇ ಸಾಲಿನಲ್ಲಿ ಇಡೀ ಭಾರತ ದೇಶದಲ್ಲಿ ಮರಣ ಹೊಂದಿದ ಒಟ್ಟು 191 ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಲ್ಲಿ ಕರ್ನಾಟಕ ರಾಜ್ಯದ 8 ಜನ ಪೊಲೀಸ್ ಸಿಬ್ಬಂದಿಯವರು ಸಹ ಕರ್ತವ್ಯ ಪಾಲನೆಯಲ್ಲಿ ಮರಣ ಹೊಂದಿರುತ್ತಾರೆ. ಈ ಮೇಲ್ಕಂಡ ಎಲ್ಲ ವೀರ ಮರಣವನ್ನು ಅಪ್ಪಿರುವ ಎಲ್ಲ ಸಮಸ್ಯಧಾರಿ ಅಧಿಕಾರಿ ಸಿಬ್ಬಂದಿಗಳ ನೆನಪಿಗಾಗಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಲು ಈ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಗುರಿಯ ಸದಸ್ಯರು ಹಾಗೆಯೇ ಪೊಲೀಸ್ ಮಾಧ್ಯಮ ಪಥಸಂಚಲನಕ್ಕೆ ಶಿಸ್ತಿನ ನಡಿಗೆಗೆ ಅಣಿಯಾಗಿ ಇಂದಿನ ಕವಾಯತಿನಲ್ಲಿ ಭಾಗವಹಿಸಿದಂತಹ ಎಲ್ಲ ತುಕಡಿಯ ಸದಸ್ಯರುಗಳು ಇಂದಿನ ಈ ಕವಾಯತು ಮೈದಾನದಿಂದ ನಿರ್ಗಮಿಸ್ತಾ ಇರುವಂಥದ್ದು